ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ಇದು ನನ್ನ 3ನೇ ಮಿನಿ ಬ್ಲಾಗು. ನಮ್ಮ ಮನೆಯವರು ಇವತ್ತು ಬೇಗ ಬಂದಿದ್ದರು ಮನೆಗೆ, ಹಾಗಾಗಿ ಬೇಗ ಅಂದರೆ ಈವ್ನಿಂಗ್ ಬರ್ತಾರೆ. ನನ್ನ ಮಕ್ಕಳು ಎಲ್ಲಾದರೂ ಹೊರಗಡೆ ಕರ್ಕೊಂಡೋಗಿ ಅಂತ ಹಠ ಮಾಡ್ತಾಯಿದ್ರು. ಕ್ರಿಸ್ಮಸ್ ಇತ್ತಲ್ಲ, ಹಾಗಾಗಿ ಕ್ರಿಸ್ಮಸ್ ರಜೆ ಇರೋದಕ್ಕೆ ಮನೇಲಿದ್ದು ಬೋರ್ ಆಗಿತ್ತು ನನ್ನ ದೊಡ್ಡ ಮಗಳಿಗೆ. ಅದಕ್ಕೋಸ್ಕರ ಚರ್ಚಿಗಾದರೂ ಕರ್ಕೊಂಡು ಹೋಗಿ ಅಲ್ಲೆಲ್ಲ ಡೆಕೋರೇಟ್ ಮಾಡಿರ್ತಾರೆ, ನನ್ನ ಫ್ರೆಂಡ್ಸ್ಗಳು ಬಂದಿರ್ತಾರೆ ಅಂತ ಹೇಳಿದ್ದು. ಅದಕ್ಕೋಸ್ಕರ ನಾವು ಈವ್ನಿಂಗ್ ಟೈಮಲ್ಲಿ, ಈವ್ನಿಂಗ್ ಅಂದ್ರೂ 6 to 7 ಆಗಿತ್ತು ಟೈಮು. ಅಷ್ಟೊತ್ತಿಗೆ ಚರ್ಚಿಗೆ ಕರ್ಕೊಂಡು ಹೋಗ್ತಾಯಿದ್ವಿ ಮಕ್ಕಳಿಬ್ಬರನ್ನ. ಸ್ವಲ್ಪ ಮಕ್ಕಳಿಗೆ ಟೈಮ್ ಕೊಟ್ಟಂಗೂ ಆಗುತ್ತೆ, ಫ್ಯಾಮಿಲಿ ಟೈಮ್ ಅಂತಾರಲ್ಲ ಆ ಥರ ಮಕ್ಕಳಿಗೆ ಇಂಪ್ರೂವ್ಮೆಂಟ್ ಆಗ್ತಾರೆ, ಶಾರ್ಪ್ ಆಗ್ತಾರೆ. ಮನೇಲೇ ಇದ್ದು ಅವರಿಗೆ ಯಾವುದೂ ನಾಲೆಜ್ ಬರೋದಿಲ್ಲ. ಹಾಗಾಗಿ ಫ್ರೀ ಇದ್ದಾಗ ನಾವು ದೂರ ಕರ್ಕೊಂಡು ಹೋಗಬೇಕು ಅಂತ ಏನಿಲ್ಲ, ಹತ್ತಿರ ಇರೋವಂಥ ಪ್ಲೇಸಸ್ಸಿಗೆ ಯಾವ್ದು ಹಬ್ಬ ಇರುತ್ತೆ ಅದಕ್ಕೆ ರಿಲೇಟೆಡ್ ಆಗಿರೋಂಥ ವಸ್ತುಗಳಾಗಲಿ, ವ್ಯಕ್ತಿಗಳಾಗಲಿ, ಮತ್ತು ಸ್ಥಳ ಆಗಲಿ ಅಲ್ಲಿಗೆ ಮಕ್ಕಳಿಗೆ ತೋರಿಸಿದ್ರೆ ಅಥವಾ ಕರ್ಕೊಂಡು ಹೋದರೆ ಮಕ್ಕಳಿಗೆ ನಾಲೆಜ್ ತುಂಬ ಇಂಪ್ರೂವ್ ಆಗುತ್ತೆ. ಅದೇನು ಅಂತಾರಲ್ಲ, ಬರೀ ಓದೋದ್ರಿಂದ ಇಂಟಲ್ ಆಗ್ತಾರೆ ಅಂತಲ್ಲ, ಹೊರಗಡೆ ಎಲ್ಲ ಕರ್ಕೊಂಡು ಹೋಗಬೇಕು. ಮತ್ತು ಒಂದು ಬಾಂಡಿಂಗ್ ಬೆಳೆಯುತ್ತೆ ಫ್ಯಾಮಿಲಿ ಮಧ್ಯೆ, ಸಂಬಂಧಗಳ ಮಧ್ಯೆ ಒಂದು ಬಾಂಡಿಂಗ್ ಅಂತ ಇರುತ್ತೆ. ಹಾಗಾಗಿ ನಮ್ಮ ಮನೆಯವರು ಎಷ್ಟೇ ಬ್ಯುಸಿ ಇದ್ರೂ ಮಕ್ಕಳಿಗೋಸ್ಕರ, ಫ್ಯಾಮಿಲಿಗೋಸ್ಕರ ತುಂಬ ಟೈಮ್ ಇರೋ ಟೈಮಲ್ಲೇ ಅವ್ರು ನಮಗೆ ಟೈಮ್ ಕೊಡ್ತಾರೆ. ಅದೊಂದು ನಮಗೆ ಖುಷಿ ವಿಚಾರ. ಮಕ್ಕಳೆಲ್ಲ ಖುಷಿ ಇದ್ದರು. ಇದೆಲ್ಲ ಚರ್ಚ್ ಒಳಗಡೆ ಅದು ಪ್ರೇಯರ್ ಮಾಡ್ತಾಯಿದ್ರು. ಇವ್ರು ನನ್ನ ಹಸ್ಬೆಂಡು ಸ್ವಲ್ಪ ಅಲ್ಲಿ ಹೋಗಿ ಕೂತ್ಕೊಂಡ್ರು ಮಕ್ಕಳ ಜೊತೆ. ಆಮೇಲೆ ಬಲೂನ್ ಬೇಕು ಅಂತಂದ್ರು ನನ್ನ ಮಕ್ಕಳು, ಅವರಿಗೆಲ್ಲ ಬಲೂನ್ ಕೊಡಿಸಿ ಅವ್ರಿಗೂ ಬಲೂನ್ ತುಂಬ ಇಸ್ಕೊಂಡು ಫೋಟೋ ತೆಗೆಸ್ಕೊಂಡ್ರು ಬಲೂನ್ ಮಾರೋರ ಹತ್ರ. ಮತ್ತು ನಮಗೆ ಒಂದೆರಡು ಬಲೂನ್ ತೊಗೊಂಡ್ರು. ಮನೆಗೆ ಬಂದು ಪ್ಲೀಸ್ ನನ್ನ ಚಾನಲ್ನ ನೋಡಿ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ